ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮುದ್ದೆ ಹಪ್ಪಳ ಮಾಡ್ತಾ ಇದ್ದೀವಿ. ಹಳ್ಳಿ ಸ್ಟೈಲಿನ ಮುದ್ದೆ ಹಪ್ಪಳ ಅಂದರೆ 1-2-3 ದಿನ ನೆನೆ ಇಟ್ಟು ಆಮೇಲೆ ಒಣಗಿಸಿ ಹಿಟ್ಟಿನಲ್ಲಿ ಮಾಡುವಂಥ ಹಳ್ಳಿ ಸ್ಟೈಲಲ್ಲಿ ಮುದ್ದೆ ಹಪ್ಪಳ ತೋರಿಸ್ತಾ ಇದ್ದೀನಿ. ನಾವು ಹೇಗೆ ಮಾಡ್ತೇವೆ ಅಂತ ತೋರಿಸ್ಕೊಡ್ತೇವೆ ಫ್ರೆಂಡ್ಸ್. ನೋಡಿ ಬನ್ನಿ, ವಾಚ್ ಮಾಡಿ ನಮ್ಮ ವಿಡಿಯೋ. ಸ್ಕಿಪ್ ಮಾಡದೆ ಎಲ್ಲ ನೋಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾವು ಮುದ್ದೆ ಹಪ್ಪಳ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನೋಡಿ 1-2 ಸೇರಿಗೆ ಇಷ್ಟು ಮಸಾಲೆ ತಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಒಂದು 4 ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಒಂದು 20 ರೂಪಾಯಿ ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಲವಂಗ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಇಷ್ಟು. ಹಾಗೆ ನೋಡಿ ಇಷ್ಟು ಹುಣಸಿನ ಹಣ್ಣು ತಗೊಂಡಿದ್ದೀನಿ, ನೆನೆ ಇಟ್ಟಿದ್ದೀನಿ. ನೋಡಿರಿ, ಒಂದು 3 ಟಮಾಟೆ ಹಣ್ಣು. ನೋಡಿರಿ, ಇದು ಶುಂಠಿ ತೊಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕ್ತೀನಿ. ಇದ್ರ ಮೇಲೆ ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ತೀವಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಸಾಮಗ್ರಿ ಹಾಕ್ತೀವಿ ನಾವು ಮುದ್ದೆ ಹಪ್ಪಳಕ್ಕೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ ಅದು ಕೂಡ. ನೋಡಿ ಫ್ರೆಂಡ್ಸ್, ಮುದ್ದೆ ಹಪ್ಪಳಕ್ಕೆ ನೋಡಿ ಇದೆಲ್ಲ ಮಸಾಲೆ ಹಾಕಿ ಈಗ ಕುದಿಸ್ಕೊಳ್ತಾ ಇದ್ದೀವಿ. ಅದೇನು ಜಾಸ್ತಿ ಮಾಡಿಲ್ಲರಿ ಅಪ್ಪ, 2 ಸೇರು ಅಷ್ಟೇ. ಅದಕ್ಕೆ ನಾ ಎಲ್ಲ ಮಸಾಲೆ ತೋರಿಸಿದ್ದೇನಲ್ಲ, ಎಲ್ಲ ರುಬ್ಕೊಂಡೆ ಫ್ರೆಂಡ್ಸ್. ಅದನ್ನೆಲ್ಲ ರುಬ್ಕೊಂಡು ಇದರಲ್ಲಿ ಈಗ ಫಸ್ಟು ಕುದಿಸ್ಕೊತೀವಿ. ಸ್ವಲ್ಪ ಉಪ್ಪು, ಖಾರ ಪುಡಿ ಹಾಕಿ ಕುದಿಸ್ಕೊಬಿಟ್ರೆ ಸ್ವಲ್ಪ ಹೊತ್ತು, ಒಂದು 10-20 ನಿಮಿಷ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್. ಅದೆಲ್ಲ ಘಾಟು ಹೋಗಿ ಮಸಾಲೆ ಚೆನ್ನಾಗಿ ಅದು ಆಗಬೇಕು. ಮಸಾಲೆ ಎಲ್ಲ ಒಂಥರ ಸಾಂಬಾರು ಮಾಡ್ತೇವಲ್ಲ ಆ ಥರ ಎಲ್ಲ ರೆಡಿ ಆಗುತ್ತೆ. ಕುದ್ದು ಕೂಡ ಅದ್ರ ವಾಸನೆ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್ ಎಲ್ಲ. ಆಮೇಲೆ ನೀರು ಹಾಕಿ ಕುದಿಸ್ಕೊಂಡು ಮಾಡೋದು ನೋಡಿ ಫ್ರೆಂಡ್ಸ್. ಇವಾಗ ಹೀಗೆ ಮಾಡ್ತೀವಿ ನಾವು ಕೂಡ. ನೋಡಿ ಅದನ್ನು ಕೂಡ ಈ ಒಲೆ ಮೇಲೇ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಬಿಸಿಲಿಗೆ ಅವು ಹೊಗೆ ಎಲ್ಲ ಮನೆ ಒಳಗಡೆನೇ ಹೋಗ್ತೈತಿ ಫ್ರೆಂಡ್ಸ್. ಅದಕ್ಕಾಗಿ ಇಲ್ಲಿ ಹೊರಗಡೆನೇ ತಂದು ಮಾಡ್ತಾ ಇದ್ದೀವಿ. ಏನು ಜಾಸ್ತಿ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಇದ್ದಾವೆ ಅಷ್ಟೇ. ಮಾಡಿಕೊಂಡು ನೋಡಬೇಕು ಉದ್ದದಾಗುತ್ತೋ ಇನ್ನು ಮಿಷಿನಲ್ಲಿ ಹಾಗೆ ಇದು ಮಾಡಬೇಕು, ನೋಡಬೇಕು. ಪ್ರೆಸ್ ಮಾಡೋದು ಬರುತ್ತೆ ಫ್ರೆಂಡ್ಸ್ ಮಿಷಿನಲ್ಲಿ, ಆ ಥರ ಸಿಗ್ತಾ ಇದ್ದಾವೆ ಈಗ. ನಾನು ಕೂಡ ತರಿಸಿದ್ದೀನಿ, ನೋಡಬೇಕು ಆ ಥರದ್ರಲ್ಲಾಗುತ್ತೋ ಏನು ಉದ್ದದಾಗುತ್ತೋ ನೋಡಬೇಕು. ಅದು ರೆಡಿ ಆದಮೇಲೆ ನೋಡಿ ಈ ಥರ ತಿರುಗಿಸ್ಕೊತಾ ಇರಬೇಕು. ಅದು ಗುಳ್ಳೆ ಥರ ಬರುತ್ತೆ. ಎಲ್ಲ ಸ್ಮೆಲ್ ಹೋಗಬೇಕು ನೋಡಿ ಫ್ರೆಂಡ್ಸ್. ಇದರಲ್ಲಿ ಚೆನ್ನಾಗಿ ಕುದ್ದು ಕೂಡ ಇದಕ್ಕೆ ಎಷ್ಟು ಹಿಟ್ಟು ಎಷ್ಟು ಸೇರು ಹಾಕಿರ್ತೇವೋ ನೋಡ್ಕೊಂಡು, ಈಗ ನಾವು ಅನ್ನ ಮಾಡ್ತೇವಲ್ಲ, ಅನ್ನಕ್ಕೆ ಎಷ್ಟು ಸೇರು ಅನ್ನ ಮಾಡಿದರೆ ಎಷ್ಟು ಉಪ್ಪು ಹಾಕ್ತೇವೆ ಅಂತ ಲೆಕ್ಕ ಇರುತ್ತಲ್ಲ, ಆ ಥರನೇ ಲೆಕ್ಕ ಹಾಕಿ ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಬಾಯಲ್ಲಿ ತುಂಬ ಉಪ್ಪಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹಿಟ್ಟು 2 ಸೇರಿದೆ, ಅದರ ಲೆಕ್ಕದಂತೆ ನಾನು ಒಂದಿಷ್ಟು ಉಪ್ಪು ಅಂದರೆ ಇಷ್ಟು ಒಂದು 2 ಸೇರು 2-2 ಸತಿ ಹಾಕಿದರೆ ಸಾಕು. ಆಮೇಲೆ ಮತ್ತೆ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳಕ್ಕೆ ಬರುತ್ತೆ. ಇವಾಗ ನೋಡ್ಕೊಂಡು ಹಾಕೋಬೇಕು, ಇಲ್ಲ ಅಂದರೆ ಬಾಯಲ್ಲಿ ತುಂಬ ಉಪ್ಪಾಗ್ಬಿಟ್ರೆ ಹಪ್ಪಳ ತಿನ್ನೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ಸಾಕು ನೋಡಿ. ಇವಾಗ ಇಷ್ಟು ಖಾರ ಪುಡಿನೂ ಕೂಡ ನೋಡ್ಕೊಂಡೇ ಹಾಕಬೇಕು. ಖಾರ ಇದ್ದಷ್ಟು ಚೆನ್ನಾಗ್ತವೆ ಬಿಡಿ ಹಪ್ಪಳ ಮಾತ್ರ. ಎಷ್ಟು ಖಾರ ಇರ್ತಿತ್ತು ಅಷ್ಟೇ ಹಪ್ಪಳ ತಿನ್ನೋಕ್ಕೆ. ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಹುರಿದು ಫ್ರೆಂಡ್ಸ್, ಅದು ಚೆನ್ನಾಗುತ್ತೆ. ಅಂದರೆ ವೈಟ್ ಥರ ಆಗ್ಬಿಡ್ತಾವೆ ಹಪ್ಪಳ, ಕಲರ್ ಬರಲ್ಲ. ನೋಡಿರಿ ಫ್ರೆಂಡ್ಸ್, ಒಂದು 10 ಸ್ಪೂನಷ್ಟು ಹಾಕಿದ್ದೇನೆ ನೋಡಿರಿ ನಾನು ಖಾರ ಪುಡಿ. 2 ಸೇರಿಗೆ. ಆ ಸ್ಪೂನ್ ಅಂದರೆ ಚಿಕ್ಕದಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈಗ ಕಲಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಹೊಗೆ ಬರ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ನೀರು ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಇಲ್ಲ ಅಂದರೆ ತುಂಬ ತಳ್ಳಗಾಗ್ಬಿಡುತ್ತೆ. ಆಮೇಲೆ ಬೇರೆ ಹಿಟ್ಟು ಹಾಕಿ ಇದು ಮಾಡ್ಕೊಳಕ್ಕೂ ಸರಿಯಾಗಲ್ಲ. ಯಾಕಂದರೆ ಆ ಹಿಟ್ಟು ನಾನು ನೆನೆ ಇಟ್ಟು ಒಂದು 2 ರಾತ್ರಿ ನೆನೆಸಿ ಆಮೇಲೆ ಮತ್ತೆ ಒಣಗಿಸಿ ಹಿಟ್ಟು ಮಾಡಿಸಿದ್ದೀನಿ. ಆ ಥರ ಹಿಟ್ಟು ಇರಲ್ಲಲ್ಲ ಫ್ರೆಂಡ್ಸ್, ಮತ್ತು ಖಾಲಿ ಆಗಿಬಿಟ್ರೆ ಇದ್ರಾಗ ಹಾಕೋಳಕ್ಕೆ ಬರಲ್ಲ. ಒಣ ಹಿಟ್ಟು ಹಾಕಿದರೆ ಮತ್ತೆ ಹಪ್ಪಳ ಎಲ್ಲ ಒಂಥರ ಮುರಿದು ಹೋಗೋ ಚಾನ್ಸ್ ಇರ್ತವೆ. ಅದಕ್ಕಾಗಿ ನೋಡಿ ಅಷ್ಟೇ ಹಿಟ್ಟಿಗೆ ತಕ್ಕಷ್ಟು ನೀರು ಹಾಕ್ಕೋಬೇಕು. ಇವಾಗ ನಾನು 2 ಸೇರಿಗೆ ಒಂದು 4, ಆಮೇಲೆ ಎಲ್ಲ ಸೇರಿ 5 ಚೆಂಬು ನೀರು ಆಗುತ್ತೆ. ಅದು ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್, ಅದಕ್ಕೆ ತಕ್ಕಂತೆ. ನೋಡಿ ಇವಾಗ ಕುದಿಯೋಕೆ ಇಟ್ಟಿದ್ದೇವೆ.
ನೋಡಿ ಫ್ರೆಂಡ್ಸ್, ಇಷ್ಟು ಹಿಟ್ಟಂದರೆ ಒಂದು 2 ಸೇರಿದೆ ನೋಡಿ ಫ್ರೆಂಡ್ಸ್. ಇದು ಹಿಟ್ಟು 2 ದಿನ ನೆನೆ ಇಟ್ಟು ಆಮೇಲೆ ಮತ್ತೆ ಬಿಸಿಲಿಗೆ ಒಣಗಿ ಹಾಕಿ ಹಿಟ್ಟು ಮಾಡಿಸಿದ್ದೆ ನೋಡಿ ಫ್ರೆಂಡ್ಸ್. ಈಗ ಜಲ್ದಿ ಹಿಡ್ದಿದ್ದೀನಿ, ಒಂದು ಸ್ವಲ್ಪ ಎಲ್ಲ ಕೂತು ಬರಬೇಕು ಚೆನ್ನಾಗಿ. ನೋಡಿರಿ ಫ್ರೆಂಡ್ಸ್, ಇವರಿಬ್ರದ್ದು ನೋಡಿರಿ ಏನು ಕೆಲಸ ಆಗಾಕ ಕುಂತೈತಂತ. ಮೊಬೈಲ್ ಹಿಡಿದ್ರು ನೋಡಿರಿ, ಬೆಳಗ್ಗೆ ಹಿಡಿದು ಮೊಬೈಲ್ ಹಿಡ್ಕೊಂಡು ಕುಂತರು. जरा चारा बन बा वो बकरियां को नहीं तो जरा सा आमने सट बा. आप भूख लगी कि तुझे वहाँ हरन दे रही आई मु जरा बात सुनता बा. देखिया लंबू मामू बैठीन देखिया ವಿಶ್ರಮ್. ನೋಡ್ರಿ ಫ್ರೆಂಡ್ಸ್, ಹಾಗೆ ನಮ್ಮ ತಾಯಿನೂ ಕೂಡ ಬಂದಿದ್ರು. ಹಾಗೆ ಅದಕ್ಕೆ ನಿಂತಿದ್ದಾರೆ ನೋಡಿ. ಅವರು ಕೂಡ ಬಂದು ಸುಮ್ಮನೆ ಮಗಳು ಬಂದಿದ್ದಾಳೆ ಅಂತ ಅವರು ಕೂಡ ಬಂದಿದ್ದಾರೆ ಮಾತಾಡ್ಸೋಕ್ಕೆ. ನಮ್ಮ ತಾಯಿನೂ ನೋಡ್ರಿ, ನಿನ್ನೆ ಹಪ್ಪಳ ಎಲ್ಲ ಒಣಗಿ ಎಲ್ಲ ತೊಳೆದು ಹಾಕಿದೆ ಫ್ರೆಂಡ್ಸ್. ಈಗ ನೆಲದ ಮೇಲೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಒಣಗಕ್ಕೆ ಹಾಕಿದ್ದೇವೆ. ಹಾಗೆ ನಾನು ನೋಡ್ರಿ ಫ್ರೆಂಡ್ಸ್, ಈಗ ತಿಂಡಿ ಅಂತೂ ದೋಸೆ ರೆಡಿ ಆಗಿದೆ. ಇವಾಗ ಮಟನ್ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯಲ್ಲಿ. ಎಲ್ಲ ಮಸಾಲೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೀರುಳ್ಳಿ ಎಲ್ಲ ನೋಡಿ, ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಆಮೇಲೆ ಕೊಬ್ಬರಿ, ಟಮಾಟಿ ಹಣ್ಣು, ಶುಂಠಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಈಗ ಮಸಾಲೆ ಅರೆದು ಸಾರು ಮಾಡಬೇಕು. ಯಾಕಂದರೆ ಸ್ವಲ್ಪ ಹಪ್ಪಳ ಮಾಡಬೇಕಲ್ಲ, ಅದಕ್ಕೆ ಬೇಗ ಸಾರು ಮಾಡ್ಕೊಳ್ಳೋಣ ಅಂತ. ಕರೆಂಟು ಬೇರೆ ಸರಿ ಇರಲ್ಲ ಫ್ರೆಂಡ್ಸ್, ಅದಕ್ಕೆ ಎಲ್ಲ ಮಸಾಲೆ ಅರೆದು ಬಿಡ್ತೀನಿ. ಇವಾಗ ಮಾಡಿ ಸಾರೆಲ್ಲ ರೆಡಿ ಮಾಡ್ಕೊಂಡ್ರೆ ಮಟನ್ ಸಾರು ಕುತ್ಕೊಂಡು ಹಪ್ಪಳ ಮಾಡೋಕ್ಕೆ ಬರುತ್ತೆ ಅಂತ. ನೋಡಿರಿ ಫ್ರೆಂಡ್ಸ್, ಒಂದು 2 ಚಮಚದಷ್ಟು ಹಿಟ್ಟು ಹಾಕ್ಕೊಂಡು ಮೊದಲು ಕಲಿಸ್ಕೊಂಡು ಅದರಲ್ಲಿ ಸೇರಿಸ್ಕೊಳ್ತೀವಿ ಫ್ರೆಂಡ್ಸ್. ಅದು ಈಗ ಮುದ್ದೆ ಮಾಡ್ತಾರಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ಆ ಥರ ಇದನ್ನೆಲ್ಲ ಕಲಿಸ್ಕೊಂಡು ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ದಪ್ಪವಾಗಿ ಬರುತ್ತೆ. ಮಸಾಲೆ ಇದೆಲ್ಲ ಸೇರಿ ಈ ಥರ ಕಲಿಸ್ಕೊಂಡು ಆ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಅಂಬ್ಲಿ ಥರ ಮಾಡಿಕೊಂಡು ಇದೆಲ್ಲ ಕುದಿಸ್ಕೊಂಡಾದ್ಮೇಲೆ ದಪ್ಪವಾಗಿ ಬರುತ್ತೆ ಈ ಹಿಟ್ಟು. ನೋಡಿ ಈ ಥರ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಹಾಕ್ಕೊಂಡು ದಪ್ಪ ಮಾಡ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಫಳ ಕುದಿಯುತ್ತೆ. ಆಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಬಿಡಬೇಕು ನೋಡಿ. ಸ್ವಲ್ಪ ಬಿಡ್ಲಂಗೆ ಬಿಟ್ಬಿಟ್ರೆ ಗಂಟು ಆಗ್ಬಿಡುತ್ತೆ ಫ್ರೆಂಡ್ಸ್. ಅದರಲ್ಲೇ ಇರೋದು ನೋಡಿ ಹಪ್ಪಳದ್ದು. ಬೇಗ ನಾದ್ಬಿಡಬೇಕು ತಿರ್ಸಿ, ಇಲ್ಲಾಂದರೆ ಗಂಟಾಗಿ ಹಪ್ಪಳನೇ ಸರಿ ಶೇಪ್ ಬರೋಲ್ಲ. ಒಂಥರ ಗಂಟು ಹಪ್ಪಳ ಆಗ್ಬಿಡ್ತವೆ, ಚೆನ್ನಾಗಿ ನೈಸಾಗಿ ಬರೋದೇ ಇಲ್ಲ. ಆಮೇಲೆ ಅದೇ ಒಂದು ಸ್ವಲ್ಪ ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದ್ದೇವೆ. ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಮಸಾಲೆ ಕೂಡ. ಅದಕ್ಕೆ ಹದ ಬಂದ್ಬಿಟ್ಲೆ ಹಿಟ್ಟು ಹಾಕ್ಕೊಬಿಡಬೇಕು. ಇವು 2 ಸೇರು ಆದರೂ ಸುಮಾರು ಆಗ್ತವೆ ಫ್ರೆಂಡ್ಸ್. ಅವು ಕೂಡ ನಮಗೇನು ನಮ್ಮ ಮನೆಗೆ ಅಷ್ಟೇ ಸಾಕು, ನಮಗೇನು ಜಾಸ್ತಿ ಇಲ್ಲವಲ್ಲ ನಾವೇನು. ಅದು ನಮ್ಮ ಮನೆಯಲ್ಲಿ ಸಮೀರಾಗಲಿ ನಮ್ಮ ಮನೆಯವರಾಗಲಿ ತಿನ್ನಲ್ಲ ಫ್ರೆಂಡ್ಸ್. ಏನಾದರೂ ನಾನೇ ಅಷ್ಟೇ, ಅದಕ್ಕಾಗಿ ಒಂದು 2 ಸೇರು ಮಾಡ್ಕೊಳೋದು. ಯಾರಾದರೂ ನೆಂಟರು ಬಂದರೆ ಸ್ವಲ್ಪ ಖರ್ಚಾಗ್ತವೆ ಅಷ್ಟೇ ನೋಡಿ, ಅದಕ್ಕಾಗಿ ಸ್ವಲ್ಪ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ. ತಿರ್ಸ್ಕೊಳ್ತಾ ಹೋಗಬೇಕು. ಆಮೇಲೆ ಎಲ್ಲ ಸೇರಿ ಚೆನ್ನಾಗಿ ತಿರ್ಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಾಗುತ್ತೆ. ಇದು ಉದ್ದಿದ್ರೆ ಸುಟ್ಕೊಂಡು ತಿನ್ನೋಕೆ ಬರುತ್ತೆ ಫ್ರೆಂಡ್ಸ್. ಇದು ಇಲ್ಲ ಅಂದರೆ ಅದರದ್ದು ಒಂದು ಮಿಷಿನ್ ಇರುತ್ತೆ, ಅದರಲ್ಲಿ ಪ್ರೆಸ್ ಮಾಡೋ ಮಿಷನ್ನು. ಪ್ರೆಸ್ ಮಾಡಿ ಹಾಕಿದರೆ ಅದು ಸಣ್ಣಕ್ಕೆ ಆಗ್ತವೆ. ಅದು ಮಾತ್ರ ಕರ್ಕೊಂಡು ತಿನ್ನೋಕ್ಕಷ್ಟೇ, ಎಣ್ಣೆಲಿ ಅಷ್ಟೇ ಬರೋದು ಫ್ರೆಂಡ್ಸ್. ಅದಂತೂ ಸುಡೋಕ್ಕೆ ಬರೋಲ್ಲ. ಕೈಯಿಂದ ಏನಾದರೂ ಉದ್ದಿದ್ರೆ ಸುಟ್ಟು ತಿನ್ಬೋದು, ಅದು ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇವಾಗ ಅದನ್ನೆಲ್ಲ ಮಾಡ್ಕೊಂಡು ಕುಂದ್ರಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್ ನನಗೂ ಕೂಡ. ಅದಕ್ಕೆ ಸ್ವಲ್ಪ ಮಿಷಿನ್ ತರಿಸ್ಕೊಂಡಿದ್ದೀನಿ, ಅದರಲ್ಲೇ ಪ್ರೆಸ್ ಮಾಡಿ ಒಣಗಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಮಾಡ್ಕೊತೀನಿ. ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಹಪ್ಪಳದಲ್ಲಿ. ನಾವು ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೇವೆ, ಯಾಕಂದರೆ ಅಗಲವಾಗಿ ದೊಡ್ಡ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ಗಂಟಾಗ್ಲಂಗೆ ತುಂಬ ಚೆನ್ನಾಗಿ ಈ ಥರ ಮಾಡಬೇಕು ನೋಡಿ ಫ್ರೆಂಡ್ಸ್. ಗಂಟಾಗಕ್ಕೆ ಬಿಡಬಾರ್ದು. ಉರಿ ಕಡಿಮೆ ಮಾಡ್ಕೋಬೇಕು ಅದನ್ನ ಸ್ವಲ್ಪ.
ಉರಿ ಕಡಿಮೆ ಮಾಡ್ಕೊಂಡ್ರೆ ಇದಾಗಲ್ಲ, ಇಲ್ಲಾಂದರೆ ನೋಡಿ ಫ್ರೆಂಡ್ ಈ ಥರ ಚೆನ್ನಾಗಿ ಸುತ್ತಗಾಗಿ ಇದು ಮಾಡ್ಕೋಬೇಕು ನೋಡಿ. ಈ ಥರ ಮಾಡ್ಕೊಂಡ್ರೇ ಗಂಟಾಗಲ್ಲ ನೋಡಿ ಫ್ರೆಂಡ್ಸ್. ಅದು ಈ ಥರ ಒಂದು ಬಿಗಿಯಾಗಿ ಯಾರಾದರೂ ಇದ್ದರೂ ಕೂಡ ನಮಗಾಗಲ್ಲ ಅಂದರೂ ಕೂಡ ಬೇರೆಯಿಂದ ಆದರೂ ಕೂಡ ಈ ಥರ ಮಾಡಿ ಚೆನ್ನಾಗಿ ಇದು ಮಾಡಿದ್ರೇ ಹಪ್ಪಳ ಕರೆಕ್ಟಾಗಿ ಬರೋದು ನೋಡಿ ಫ್ರೆಂಡ್ಸ್. ರೆಡಿಯಾಗಿದೆ. ಇವಾಗ ಸ್ವಲ್ಪ ಬೆಂಕಿ ಕೆಂಡದ ಮೇಲೆ ಇಡಬೇಕು ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ. ಹಂಗಾದರೆ ಎಲ್ಲ ಹಿಟ್ಟು ಅಳ್ಕೊಳ್ಳುತ್ತೆ ಚೆನ್ನಾಗಿ, ಹಿಟ್ಟೆಲ್ಲ ಅಳ್ಳುತ್ತೆ. ಈಗ ಅನ್ನ ಎಲ್ಲ ಮಾಡಿದರೆ ಯಾವ ಥರ ಅಳ್ಳಾಕಿ ಬಿಡ್ತೇವೋ ಆ ಥರನೇ ಇದು ಕೂಡ ಅಳ್ಳಾಕಿ ಬಿಡಬೇಕು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಯಿತು ನೋಡಿ ಫ್ರೆಂಡ್ಸ್. ಇದು ಇವಾಗ ಬೆಂಕಿ ಕೆಂಡಿದ ಮೇಲೆ ಒಂದು 10 ನಿಮಿಷ ಬಿಟ್ಟರೆ ರೆಡಿ ನೋಡಿ ನಮ್ಮ ಮುದ್ದೆ. ಆಮೇಲೆ ಚೆನ್ನಾಗಿ ನಾದ್ಕೊಂಡು ಹಪ್ಪಳ ಮಾಡಬೇಕು ನೋಡಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ಥರ ಹಪ್ಪಳನ ನಾವು ಈ ಥರ ನೋಡಿ ಉಂಡೆ ಅಂದರೆ ನಾವು ಪೇಡೆ ಅಂತೇವಿ, ಆ ಥರ ಮಾಡ್ಕೊಳ್ತಾ ಇದ್ದೇವೆ ನೋಡಿ. ಈ ಥರ ಮಾಡಿಕೊಂಡು ಇದರಲ್ಲೇ ಉಷ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ. ಎಷ್ಟು ಚೆನ್ನಾಗಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಈ ಥರ ಫಸ್ಟ್ ಮಾಡಿಕೊಂಡು, ಭಾಳ ಜನ ಇದ್ದರೆ ಈ ಥರ ಮಾಡ್ತಾಯಿದ್ರೆ ಹಿಂದಿಂದ ಎಲ್ಲ ಕುತ್ಕೊಂಡು ಊದುತ್ತಾರೆ, ಇಲ್ಲ ಮಿಷನ್ನಲ್ಲಿ ಪ್ರೆಸ್ ಮಾಡಿ ಹಾಕ್ತಾರೆ. ನಾನು ಮಿಷನ್ನಲ್ಲಿ ಪ್ರೆಸ್ ಮಾಡಬೇಕಂತ, ಯಾಕಂದರೆ ಬೇಗ ಬೇಗ ಆಗ್ತವೆ ಅತ್ಲಾಗೆ ನೋಡಿ. ಈ ಥರ ಮಾಡ್ತಾಯಿದ್ದೇವೆ ನೋಡಿ ಫ್ರೆಂಡ್ಸ್. ನಾವು ಕೂಡ ಎಣ್ಣೆ ಹಚ್ಕೊಂಡು ಈ ಥರ ಕಲ್ಲಿನಲ್ಲಿ ಇದು ಮಾಡಿದ್ರೆ ಉದ್ದಿದ್ರೆ ಚೆನ್ನಾಗಾಗ್ತವೆ ನೋಡಿ ಫ್ರೆಂಡ್ಸ್. ಈ ಥರ ನಾದ್ಕೋಬೇಕು ಹಿಟ್ಟು. ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಗಟ್ಟಿ ಆಗಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ದಾರದಿಂದ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೀವು ಹೇಗೆ ಮಾಡ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಈ ಥರ ಮಾಡ್ತೇವೆ ನೋಡಿ. ನಮ್ಮ ಹಳ್ಳಿಗಳಲ್ಲಿ ಈ ಥರನೇ ನಾವು ಮಾಡೋದು. ನಾವು ಸಣ್ಣವರಿದ್ದಾಗಿಂದನೂ ಈ ಥರನೇ ನಾವು ಕಲ್ತಿರೋದು ನೋಡಿ ಫ್ರೆಂಡ್ಸ್. ನೀವು ಹೇಗೆ ಮಾಡ್ತೀರಾ? ನೋಡಿರಿ ಫ್ರೆಂಡ್ಸ್, ಈ ಥರ ಮಿಷನ್ ನೋಡಿ ತರಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಅದಲ್ಲಿ ನೋಡಿ ಈ ಥರ ಆಗ್ತವೆ ನೋಡಿ ಫ್ರೆಂಡ್ಸ್. ಹಪ್ಪಳ ಚೆನ್ನಾಗಿ ಆಗ್ತವೆ ಅಂತ. ಇವು ಸುಟ್ಟು ತಿನ್ನೋಕೆ ಬರಲ್ಲ ಫ್ರೆಂಡ್ಸ್. ಇದು ಏನಿದ್ರು ಎಣ್ಣೆಲಿ ಕರ್ದು ತಿನ್ನೋಕ್ಕಷ್ಟೇ ಬರೋದು ನೋಡಿ. ಇಂಥ ಚಿಕ್ಕದ್ರಲ್ಲಿ ಚೆನ್ನಾಗಾಗುತ್ತೆ. ನಾನು ಪ್ರೆಸ್ ಮಾಡ್ತೇನೆ ನೋಡಿ ಇವಾಗ ಯಾವ ಥರ ಪ್ರೆಸ್ ಮಾಡ್ತೀನಿ ಅಂತ. ನೋಡಿರಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿತ್ತು ಅಂತ. ಈ ಥರ ಮಾಡಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಒಳ್ಳೆ ಬಿಸಿಲಿರಬೇಕು ಇದಕ್ಕೆ, ತುಂಬ ಚೆನ್ನಾಗಿ ಒಣಗ್ತವೆ. ಇದೇನು ಸುಮಾರು ಹೊತ್ತು ತಗೊಳಲ್ಲ ಫ್ರೆಂಡ್ಸ್. ಸಾಕು, ಒಂದು ಅರ್ಧ ಗಂಟೆಯಲ್ಲಿ 1-2 ಸೇರಷ್ಟು ಹಪ್ಪಳ ಇದು ಮಾಡ್ಬೋದು ನೋಡಿ ಫ್ರೆಂಡ್ಸ್. ಆ ಥರ ಈ ಥರ ಮಿಷನ್ ಇದ್ದರೆ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ತವೆ ನೋಡಿ. ನೋಡಿ ಎಷ್ಟು ಬೇಗ ಬೇಗ ಆಗ್ತಿದ್ದಾವೆ. ಚೆನ್ನಾಗಿ ಹಪ್ಪಳ ಬೇಗ ಬೇಗ ಆಗ್ತವೆ ನೋಡಿರಿ ಫ್ರೆಂಡ್ಸ್. ಈ ಥರ ಪ್ರೆಸ್ ಮಾಡೋದಿದ್ಬಿಟ್ರೆ ಹಪ್ಪಳ ಬೇಕಾದಷ್ಟು ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ಎಷ್ಟಾದರೂ ಸಂಜೆ ಹೊತ್ತಿನವರು ಒಂದು 6 ಥರ ಹಪ್ಪಳ ಮಾಡ್ಬೋದು ಈ ಥರ ಮಿಷಿನ್ ಇಟ್ಬಿಟ್ರೆ ನೋಡಿ. ಒಂದು ಸೆಕೆಂಡಲ್ಲಿ ಒಂದೊಂದು ಹಪ್ಪಳ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಆದರೆ ಏನಪ್ಪ, ಸುಟ್ಟು ತಿನ್ನೋಕೆ ಬರಲ್ಲ ನೋಡಿರಿ, ಕರ್ದೇ ತಿನ್ಬೇಕಿದು. ಬಿಸಿಲು ತುಂಬ ಚೆನ್ನಾಗಿರ್ಬೇಕು ಈ ಹಪ್ಪಳಕ್ಕೆ, ಬೇಗ ಒಣಗಿ ಬರ್ತವೆ. ಇಲ್ಲಾಂದ್ರೆ ತೆಗಿಯೋಕೆ ಬರಲ್ಲ ನೋಡಿ ಫ್ರೆಂಡ್ಸ್. ಇದು ಮನೇಲಿ ತೆಗೆದು ಇಡೋಣ. ಅಕ್ಕಿ ಹಪ್ಪಳ ಆದರೆ ತೆಗೆದು ಮನೆಯಲ್ಲಿ ಮತ್ತೆ ಇಟ್ಟು ಮತ್ತೆ ಮಾರನೇ ದಿನ ಹಾಕ್ಬೋದು. ಈ ಹಪ್ಪಳ ಪ್ರೆಸ್ ಮಾಡಿದ ಹಪ್ಪಳ ಮಾತ್ರ ಇಡೋಕೆ ಬರಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ತೀವಿ ನೋಡಿ ನಾವು ಹಪ್ಪಳನ. ನೀವು ಹೇಗೆ ಮಾಡ್ತೀರಾ ಫ್ರೆಂಡ್ಸ್ ತಿಳಿಸಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತವೆ ಅಂತ. ಈ ಥರ ಅಂಗಡಿಯಲ್ಲಿ ಫ್ರೆಂಡ್ಸ್ 400-300 ರೂಪಾಯಿಗೆ ಸಿಗುತ್ತೆ. ಇಂಥವು ಚೆನ್ನಾಗಿ ಆಗ್ತಾವೆ ನೋಡಿ. ಅಂದರೆ ಕರದ್ ತಿನ್ನೋಕ್ಕೆ ಸರಿ ನೋಡಿ, ಸುಡೋಕ್ಕೆ ಬರಲ್ಲ ಬೆಂಕಿಯಲ್ಲಿ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಈ ಕವರು ಎಣ್ಣೆ ಕವರೇ ಆಗಬೇಕು ನೋಡಿ ಫ್ರೆಂಡ್ಸ್. ಬೇರೆ ಕವರ್ ಆಗಲ್ಲ. ಎಣ್ಣೆ ಕವರ್ ಆದರೆ ಇದು ಹತ್ಕೊಳಲ್ಲ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಬಿಟ್ರೆ ಸಾಕು. ಬೇರೆ ಕವರ್ ಆದರೆ ಅದಕ್ಕೆ ಹಪ್ಪಳ
ಮುದ್ದೆ ಇರುತ್ತಲ್ಲ ಅದು ಹತ್ಕೊಬಿಡುತ್ತೆ, ಇದಕ್ಕೆ ಹತ್ಕೊಳಲ್ಲ ನೋಡಿ ಫ್ರೆಂಡ್ಸ್. ಫೈನಲಿ ನೋಡಿ ಫ್ರೆಂಡ್ಸ್, 2 ಸೇರಿನೂ ಇಷ್ಟು ಹಪ್ಪಳ ಆಗಿದೆ ನೋಡಿ ಫ್ರೆಂಡ್ಸ್. ಇದಂತೂ ತುಂಬ ಬಿಸಿಲು ಬೇಕು ಫ್ರೆಂಡ್ಸ್ ಇವು ಒಣಗೋಕ್ಕೆ. ಸಂಜೆ ಮುಟನೂ ಒಣಗಬೇಕು ನೋಡ್ರಿ ಇವು. ತುಂಬ ಚೆನ್ನಾಗಿ ಒಣಗಬೇಕು, ಯಾಕಂದರೆ ಪ್ರೆಸ್ ಮಾಡಿದ್ದೆಲ್ಲ ಉದ್ದವಾದರೆ ಬೇಗ ಒಣಗ್ತವೆ, ಸ್ವಲ್ಪ ದಪ್ಪ ಬರ್ತವೆ ಇವು. ಇದಕ್ಕೆ ನೋಡಿ ಹಪ್ಪಳ ಅಂತೂ ಆಯಿತು. ಮುದ್ದೆ ಹಪ್ಪಳ ಅಂತೇವೆ ನೋಡಿ ಫ್ರೆಂಡ್ಸ್ ಇದಕ್ಕೆ. ನೋಡಿ ಎಲ್ಲ ಮಾಡಿ ನಮ್ಮ ತಂಗಿ ಸ್ವಲ್ಪ ಬಟ್ಟೆ ಇದ್ವು ಒಗಿತಾ ಇದ್ದಾಳೆ. ಇಷ್ಟೆಲ್ಲ ಕೆಲಸ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮದು.